ನೀರಿಲ್ಲ ಆದರೂ ಹೋಳಿ ಹಬ್ಬ ನಿಲ್ಲಿಸಲ್ಲ. ವರ್ತೂರಿನ ರೆಸಾರ್ಟ್ನಲ್ಲಿ ಹೋಳಿ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಆಚರಣೆ ವೇಳೆ ಕುಡಿಯಲು ನೀರಿಲ್ಲದೆ ಇದ್ರೂ ಹೋಳಿ ಹಬ್ಬಕ್ಕೆ ಬ್ರೇಕ್ ಬಿದ್ದಿಲ್ಲ. ಹೋಳಿ ಆಚರಣೆಗಾಗಿ 16 ಲೀಟರ್ ನೀರನ್ನ ವೇಸ್ಟ್ ಮಾಡಲಾಗ್ತಾ ಇದೆ. ಡಿಜೆ ಹಾಡುಗಳಿಗೆ ಹೆಜ್ಜೆಯನ್ನ ಹಾಕ್ತಾ ಹೋಳಿ ಸಂಭ್ರಮಾಚರಣೆಯನ್ನು ನಡೆಸಲಾಗ್ತಾ ಇದೆ. BWSSB ಆದೇಶವನ್ನ ನಿರ್ಲಕ್ಷಿಸಿ ವಾಟರ್ ಡ್ಯಾನ್ಸ್ನ ಆಯೋಜನೆ ಮಾಡಲಾಗಿತ್ತು. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಭರ್ಜರಿಯಾಗಿ ಹೋಳಿಯ ಆಚರಣೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ನೀರಿಲ್ಲ ಅಂತ ಜನ ಒಂದು ಕಡೆ ಒದ್ದಾಡ್ತಾ ಇದ್ರೆ, ಮತ್ತೊಂದು ಕಡೆ ವರ್ತೂರಿನ ರೆಸಾರ್ಟ್ನಲ್ಲಿ ಹೋಳಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಒಂದ್ ಕಡೆ ದೃಶ್ಯಾವಳಿಗಳಲ್ಲಿ ನೀರಿಲ್ಲ ಅಂತ ಜನ ನೀರಿಗೋಸ್ಕರ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ನೀರು ಕೊಡಿ ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ರೆ, ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ, ನೀರನ್ನ ಅನಾವಶ್ಯಕವಾಗಿ ವೇಸ್ಟ್ ಮಾಡಬೇಡಿ ಅಂತ. ಆದರೆ ಹೋಳಿ ಹಬ್ಬದ ಆಚರಣೆಯ ಹಿನ್ನೆಲೆಯಲ್ಲಿ 100 ಲೀಟರ್ ನೀರನ್ನ ಬೇಕಾಬಿಟ್ಟಿ ಡಿಜೆ ಹಾಡುಗಳಿಗೆ ಹೆಜ್ಜೆಯನ್ನು ಹಾಕ್ತಾ ಯುವಕರು ಸಂಭ್ರಮಾಚರಣೆಯಲ್ಲಿ ತೊಡಗಿರೋ ಅಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಭರ್ಜರಿಯಾಗಿ ಹೋಳಿ ಆಚರಣೆ ಮಾಡಲಾಗ್ತಾ ಇದೆ. ಇದು ವರ್ತೂರಿನ ರೆಸಾರ್ಟ್ನಲ್ಲಿ ನಡೀತಾ ಇರುವಂಥ ಹೋಳಿ ಹಬ್ಬದ ಆಚರಣೆಯ ದೃಶ್ಯಾವಳಿಗಳು. ಬೆಂಗಳೂರಿನಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂತ ಜನ ಕಿಲೋಮೀಟರ್ ಗಟ್ಟಲೆ ಓಡಾಡ್ತಾ ಇದ್ದಾರೆ. ಇನ್ನು ಮಾರ್ಚ್ ತಿಂಗಳೇ ಮುಗಿದಿಲ್ಲ, ಏಪ್ರಿಲ್ ಮೇನಲ್ಲಿ ನಮ್ಮ ಕತೆ ಹೇಗೆ ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಭರ್ಜರಿಯಾಗಿ ನೀರನ್ನು ಪೋಲ್ ಮಾಡ್ತಾ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಯುವಕರು. ವರ್ತೂರಿನ ರೆಸಾರ್ಟ್ನಲ್ಲಿ ನಡೆದಿರುವಂಥ ದೃಶ್ಯಾವಳಿಗಳು ಇದು. ಕುಡಿಯಲು ನೀರಿಲ್ಲ ಅಂತ ಒಂದು ಕಡೆ, ಮತ್ತೊಂದು ಕಡೆ ಹೋಳಿ ಹಬ್ಬಕ್ಕೆ ಬಿದ್ದಿಲ್ಲ ಬ್ರೇಕ್. ಇದೆಲ್ಲ ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಇವತ್ತಿನ ಯಂಗ್ಸ್ಟರ್ಸ್ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.